ಕಲರ್ ಫ್ರೆಶ್ ವಾಟರ್ ಲೇಕ್ ಇದು. ಜೂಕ್ಸ್ ಪಿಜ್ಜಾ ಅಂತಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರೋಸಾಗ. ಇವತ್ತು ನಾವು ಐಪ್ಸಿ ಅಂತ ಒಂದು ಲೇಕ್ ಹೋಗ್ತಾ ಇದ್ದೀವಿ. ಇವತ್ತು ವೀಕೆಂಡ್ ಆದ್ದರಿಂದ ನಾವು ಇಲ್ಲಿಂದ ಒಂದು ಡೇ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮ್ಯೂನಿಕ್ಕಿಂದ ಐಪ್ಸಿಗೆ ಹೋಗೋಕ್ಕೆ ಆಲ್ಮೋಸ್ಟ್ 3 hours ಆಗುತ್ತೆ. ಕಾರ್ ಇದೆ ಅಂತ ಅಂದ್ಕೊಳ್ಳಿ, ಜಸ್ಟ್ ಬರೀ 2 hours ಆಗುತ್ತೆ ಅಷ್ಟೇ. ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀವಿ. ನಾವಿವಾಗ ಗಾರ್ಮಿಷಲ್ಲಿದ್ದೀವಿ. ಗಾರ್ಮಿಷಿಂದ ಐಪ್ಸಿಗೆ ಹೋಗೋಕ್ಕೆ 2 ways ಇದೆ. ಒಂದು ಕಾಗ್ವಿಲ್ ಟ್ರೈನ್ ತೊಗೋಬೋದು, ಅದಕ್ಕೆ ಎಕ್ಸ್ಟ್ರಾ 25 euros ಆಗುತ್ತೆ 1 ಪರ್ಸನ್ಗೆ. ನಾವು ಆಲ್ರೆಡಿ ವಿಂಟರಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಬಸ್ ಆಪ್ಷನ್ ತೊಗೊತಾ ಇದ್ದೀವಿ. ಫೈನಲಿ ಬಂದಿದ್ದೀವಿ ನಾವು ಐಪ್ಸಿಗೆ. ನನ್ನ ಹಿಂದೆ ನೋಡ್ಬೋದು ನೀವು, ಒಳ್ಳೆ ಬ್ಲೂ ವಿತ್ ಟರ್ಕಾಯ್ಸ್ ಕಲರ್ ಫ್ರೆಶ್ ವಾಟರ್ ಲೇಕ್ ಇದು. ಈ ಲೇಕನ್ನು ಕೆರಬಿಯನ್ ಆಫ್ ದ ಬಯನ್ ಅಂತಲೂ ಕರೀತಾರೆ. ಯಾಕೆ ಅಂತ ಮುಂದೆ ವಿಡಿಯೋದಲ್ಲಿ ನೀವೇ ನೋಡ್ತೀರಾ. ತುಂಬ ಜನ ಈ ಐಪ್ಸಿಯಲ್ಲಿ ಬೋಟಿಂಗ್ ಮಾಡ್ತಾ ಇದ್ದಾರೆ, ಕಯಾಕಿಂಗ್ ಮಾಡ್ತಾ ಇದ್ದಾರೆ. ಬೋಟ್ನ ಅವರು ಓನಾಗಿ ತೊಗೊಂಡ್ಬರ್ತಾ ಇದ್ದಾರೆ, ಅಥವಾ ಇಲ್ಲೇ ರೆಂಟಲ್ ಆಪ್ಷನ್ನು ಇದೆ. 1 hourಗೆ ಅರೌಂಡ್ 15 euros ಪೇ ಮಾಡಿದ್ರೆ ನಿಮಗೆ ಕಯಾಕಿಂಗ್ ಬೋಟ್ ಕೂಡ ಸಿಗುತ್ತೆ. ಸೊ ಆರಾಮಾಗಿ 1 hour ಎಂಜಾಯ್ ಮಾಡ್ಬೋದು. ಅದಲ್ದೇನೆ ಹೈಕಿಂಗ್ ಟ್ರಯಲ್ ಕೂಡ ಇದೆ. ಸುತ್ತ ಐಪ್ಸಿ ಸುತ್ತ ಹೈಕ್ ಮಾಡ್ಬೋದು. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಕ್ರೌಡ್ ಇದೆ. ಸೈಕ್ಲಿಂಗ್, ಸ್ವಿಮ್ಮಿಂಗ್, ಹೈಕಿಂಗ್ ಎಲ್ಲ ಆ್ಯಕ್ಟಿವಿಟೀಸು ಮಾಡ್ತಿದ್ದಾರೆ. ಒಂದು ಪರ್ಫೆಕ್ಟ್ ಸಮ್ಮರ್ ಡೇ ನೋಡ್ತಾ ಇದ್ದೀವಿ ಇಲ್ಲಿ. ಇದೇ ಐಪ್ಸಿ ಸುತ್ತ ಮಾಡೋಕ್ಕಾಗೋ ರೌಂಡ್ ಹೈಕ್. ಈ ಹೈಕಿಂಗ್ ಟ್ರಯಲ್ ಬಂದು 7 kilometers ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 2 to 3 hours ಈಸಿಯಾಗಿ ಇದನ್ನು ಕಂಪ್ಲೀಟ್ ಮಾಡ್ಬೋದು. ಈ ಏರಿಯಾ ಬಂದು ಅರೌಂಡ್ 170 acres ಸ್ಪ್ರೆಡ್ ಆಗಿದೆ. ಜರ್ಮನಲ್ಲಿ ಸಿ ಅಂತ ಅಂದರೆ ಲೇಕ್. ಈ ಜಾಗದಲ್ಲಿ ಐಬ್ ಮರಗಳು ಜಾಸ್ತಿ ಇರೋದ್ರಿಂದ ಇದಕ್ಕೆ ಐಪ್ಸಿ ಅನ್ನೋ ಹೆಸರು ಬಂದಿದೆ. ಈ ವ್ಯೂ ಅಂತೂ ಸ್ಟ್ರೇಟ್ ಔಟ್ ಆಫ್ ಎ ಡ್ರೀಮ್. ವಾಲ್ಪೇಪರ್ ಫ್ರೇಮ್ ಥರ ಅನಿಸ್ತು. ಈ ಹೈಕಿಂಗ್ ಟ್ರಯಲಲ್ಲಿ ಐಬ್ ಟ್ರೀಸ್ ಮಧ್ಯದಿಂದ ಬ್ಯೂಟಿಫುಲ್ ಲೇಕ್ ವ್ಯೂನ ಎಂಜಾಯ್ ಮಾಡ್ತಾ ಅದರಲ್ಲಿರೋ ಪುಟ್ಟು ಐಲ್ಯಾಂಡ್ಸ್ನ ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ನೋಡ್ತಾ ಎಂಜಾಯ್ ಮಾಡಿ. 오늘도 지겨운 일과 일도 재미없어 난 벗어나고 싶어 정말 바쁘게만 살아봤자 알아주는 사람 없잖아 나 휴식이 필요한 것 같아 지쳐버린 몸과 마음을 잠시 달래볼게 Seize the moment fully live my life 이렇게 보내긴 아까운 시간 Oh I really need to get away in my life ನಾವು ಹಿಂದೆ ನೋಡ್ತಿರೋ ಮೌಂಟೇನ್ ಇದೆ ಅಲ್ವಾ, ಅದನ್ನು ಜೂಕ್ಸ್ ಪಿಜ್ಜಾ ಅಂತಾರೆ. ಅದು ಜರ್ಮನೀಸ್ ಟಾಲೆಸ್ಟ್ ಮೌಂಟೇನ್. ಸೊ ಅಲ್ಲಿಗೆ ಹೋಗೋಕ್ಕೆ ಇದರ ರೋಪ್ವೇ ಇದೆ, ಇಲ್ಲ ಅಂತಂದರೆ ಟ್ರೆಕ್ ಮಾಡ್ಬೋದು. ಟ್ರೆಕ್ಕಿಂಗ್ಗೆ ಯೂಶ್ವಲಿ ಆಲ್ಮೋಸ್ಟ್ 2 days ಆಗುತ್ತೆ. ಇದು ಫ್ರಿಲೆನ್ಸಿ. ಐಪ್ಸಿಗೆ 100 meter ದೂರದಲ್ಲಿದೆ, ಆದರೆ ಒಳಗಡೆಯಿಂದ ಐಪ್ಸಿಗೆ ಕನೆಕ್ಟೆಡ್ ಆಗಿರುತ್ತೆ. ಇಲ್ಲಿ ತನಕ ಸಮ್ಮರಲ್ಲಿ ಈ ಜಾಗ ಹೇಗಿರುತ್ತೋ ನೋಡಿದ್ದೀರಾ. ವಿಂಟರಲ್ಲಿ ಸ್ನೋ ಜೊತೆ ಇದೇ ಜಾಗ ಹೇಗಿರುತ್ತೋ ನೋಡೋಣ. ನೋಡಿದ್ರಲ್ವಾ ನಮ್ಮ ಬ್ಯೂಟಿಫುಲ್ ಸಂಡೇ ಇನ್ ಐಪ್ಸಿ. ನಿಮಗೂ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀವಿ. ಇವಾಗ ನಾವು ಈ ಡೇ ಟ್ರಿಪ್ನ ಇಲ್ಲೇ ಎಂಡ್ ಮಾಡಿ ಮ್ಯೂನಿಕ್ಗೆ ವಾಪಸ್ ಹೋಗ್ತಾ ಇದ್ದೀವಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್. ಬಾಯ್.